ಹೇಗ್ ಬರುತ್ತಂತೆ? ಮುದ್ರಾ ಹಾಕೋದ್ರಿಂದ ನೀವು ಸಂಕಲ್ಪ ಮಾಡ್ತೀರಿ. ಯಾವುದೋ ಒಂದು ದೇವ್ರಿಗೆ ಹೋಗಿ ಸಂಕಲ್ಪ ಮಾಡಿದಾಗ ಕೈ ಮುಕ್ಕೊಂಡು ನೀವು ಸಂಕಲ್ಪ ಮಾಡಬಾರ್ದು. ಹ್ಮ್. ಅದಕ್ಕ ಒಂದು ಕುಬೇರ ಮುದ್ರೆ ಅಂತ ಬರ್ತದೆ. ಕುಬೇರ ಮುದ್ರೆ ಅಂತ ಈ ಕೈಗಳನ್ನ ನೋಡ್ರಿ, ಹ್ಮ್. ಇದು ಕುಬೇರ ಮುದ್ರೆ ಇದು. ಹೀಗೆ. ಈ ಕುಬೇರ ಮುದ್ರ ಧಾರಣ ಮಾಡ್ತಾ ಹ್ಮ್. ನೀವು ಸಂಕಲ್ಪ ಮಾಡಿದ್ರೆ ನಿಮ್ ಸಂಕಲ್ಪ 108 ದಿನದಾಗ ಈಡೇರ್ತೈತಿ. 108 ದಿನದಾಗ ನಿಮ್ ಸಂಕಲ್ಪ ಆಗ್ತತಿ. ಮುದ್ರ ಧಾರಣ ನೀವು 2 ಟೈಮು, 3 ಟೈಮು ಸೇಮ್ ಸ್ಥಳ, ಸೇಮ್ ಸ್ಥಳ ಮತ್ತು ಸೇಮ್ ಟೈಮ್ ದಿನನಿತ್ಯ ನೀವು ಒಂದು ಆ ಸಿದ್ಧಿ ಮಾಡ್ಕೊಂಡ್ರೆ ನೀವು ಏನಂತೀರ ಅದೆಲ್ಲ ಆಗ್ತದೆ. ಈ ಮುದ್ರಾಧಾರಣೆ ಮಾಡಿದಾಗ ಯಾವ್ದಾದ್ರು ಮಂತ್ರ ಉಚ್ಚಾರಣೆ ಇದೆಯಾ ಅಥವಾ ಹೌದು ಮಾಡ್ಬೋದು. ನಿಮ್ಮ ಕುಲದೇವರ, ಇಷ್ಟ ದೇವರ, ಗುರುಗಳು ಮಾಡ್ಲೇಬೇಕಂತೇನಿಲ್ಲ? ಮಾಡಿದ್ರೆ ಬಾಳ ಚಲೋ. ಹ್ಮ್. ಅದು ಕಾಂಬಿನೇಷನ್. ಈಗ ರೊಟ್ಟಿಗೆ ಪಲ್ಯ ಹೆಂಗ್ ಇದ್ದಾಗ ಟೇಸ್ಟ್ ಬರ್ತೈತಿ, ಹ್ಮ್. ಹಂಗ ನಿಮ್ಮ ಮುದ್ರೆ ಲಾಭ ಕೊಡ್ತೈತಿ. ಹ್ಮ್. ಯಾವ್ದಾದ್ರೂ ನಾವು ದೇವ್ರ ಅಲ್ಲ ನಿಮ್ಮ ಸ್ಮರಣೆ ಇಷ್ಟ ಮಾಡ್ಬೋದು. ದೇವರು, ಇಷ್ಟ ದೇವರು, ನಿಮ್ಮ ಕುಲದೇವರು ಇರ್ಬೋದು, ಹ್ಮ್. ನಿಮ್ಮ ಇಷ್ಟ ದೇವರ ಇರ್ಬೋದು, ಇಷ್ಟ ಗುರುಗಳು ಇರ್ಬೋದು, ಹ್ಮ್. ನಿಮ್ಮ ಕುಲದೇವರು ಇರ್ಬೋದು. ಹ್ಮ್. ನೀವು ಮುದ್ರಾಧಾರಣ ಮಾಡ್ಕೋತ ಅಂದ್ರೆ ಆ, ಈ ಮುದ್ರೆಗೆ ಪರ್ಟಿಕ್ಯುಲರ್ ಇದೇ ದೇವರ ಸ್ಮರಣೆ ಮಾಡ್ಬೇಕು, ಇದೇ ಮಂತ್ರ ಸ್ಮರಣೆ ಪಠನೆ ಇಲ್ಲ ನಿಮಗ ಮಾಡ್ಬೇಕೇನಿಲ್ಲ? ನೋಡ್ರಿ, ನಿಮ್ಗೆ ಹಣ ಬೇಕಂದಾಗ ಕುಬೇರ ಮುದ್ರಾ ಹಾಕಿ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ನೆನೆಸಿದ್ರೆ ಹಣ ಬರ್ತೈತಿ. ಹ್ಮ್. ಹ್ಮ್. ನೀವು ಇಲ್ಲ ಕಾಲಭೈರವ ನೆನೆಸ್ತೀವಿ ಅಂದ್ರೆ ಹಣ ಬರೋದಿಲ್ಲ. ನೀವು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಆಮಂತ್ರ ಕೊಟ್ರೆ ನಿಮ್ ಮನೆಗೆ ಬರ್ತಾಳ ಆಕಿ. ಹ್ಮ್. ನೀವು ಆಮಂತ್ರ ಕೊಡದಿದ್ದಾಗ ನೀವು ಕಾಲಭೈರವನ್ ಕರೆದ ಸುಡಗಾಡ್ ಕರ್ಕೊಂಡ್ ನಿಂತಾವ ಸ್ಮಶಾನದಾಗ ಬರ್ತಾವ ನಿಮ್ ಹತ್ರ. ಹ್ಮ್. ನಿಮಗ್ ಸಂಕಟಗಳನ್ನ ನಿವಾರಣೆ ಮಾಡ್ತಾರ. ಆರ್ಥಿಕ ಭದ್ರತೆಗೆ ನೀವು ಮಹಾಲಕ್ಷ್ಮಿ ಹತ್ರ ಹೋಗ್ಬೇಕಾಗ್ತೈತಿ. ಹ್ಮ್. ಅದಕ್ಕ ಮಹಾಲಕ್ಷ್ಮಿ ಅಷ್ಟಕ ಸೂತ್ರ ನಮಸ್ತೆ ಮಹಾಮಾಯ ಶ್ರೀಪೀಠೆ ಸ್ವರೂಪ ಶಂಖಚಕ್ರಧರಾಸ್ತ ಮಹಾಲಕ್ಷ್ಮಿ ನಮಸ್ತೆ ಶ್ವೇತಾಂಬರ ದೇವಿ ಅಲಂಕಾರ ಜಗತ್ತಿನ ಜಗನ್ಮಾತಾ ಮಹಾಲಕ್ಷ್ಮಿ ನಮಸ್ತೆ ಅಂತೇಳಿ ಇದು ಮಹಾಲಕ್ಷ್ಮಿ ಅಷ್ಟಕವನ್ನ ಪಠನ ಮಾಡಿದಾಗ ಆ ತಾಯಿಯ ಆಶೀರ್ವಾದ ನಿಮ್ಗೆ ಆಗ್ತದೆ. ಇದು ಕೂಡ ಮುದ್ರ. ಹ್ಮ್. ಹಿಂಗ ಬಹಳಷ್ಟು ಮುದ್ರಗಳದಾವ. ಆ ಮುದ್ರಗಳ ಮುಖಾಂತರ ನಾವು ಜೀವನವನ್ನು ಬಹಳ ಹಸನಾಗಿ ಇಟ್ಕೋಬಹುದು, ಸ್ವಚ್ಛಂದವಾಗಿ ಇಟ್ಕೋಬಹುದು ಮತ್ತು ಸುಂದರವಾಗಿ ಇಟ್ಕೋಬಹುದು.